Hello dear students, welcome to the business studies class. What we are studying, we are studying chapter number 7, that is the formation of a company. ಒಮ್ಮೆ ಎರಡನೇ ಪಾಠದಿಂದ ಏಳನೇ ಪಾಠಕ್ಕೆ ಬಂದಿವಿ ನೋಡ್ರಿ. ಏಕೆ ಅಂದರೆ ಎರಡನೇ ಪಾಠದ ಏನು ಕೊನೆಯ ಹಂತವನ್ನು ನಾವು ಕಲಿತಿದ್ದೇವೆ, ದಟ್ ಈಸ್ ದ ಜಾಯಿಂಟ್ ಸ್ಟಾಕ್ ಕಂಪನಿ, ಅದರದನ್ನ ನಿರ್ಮಾಣ ಅಥವಾ ಸ್ಥಾಪನೆ ಯಾವ ರೀತಿಯಿಂದ ಮಾಡುವುದು ಅಂತ ಈ ಪಾಠ ನಮಗೆ ಕಲಿಸ್ತೈತಿ. ಸೊ ಇವತ್ತಿನ ಕ್ಲಾಸ್ ವಿಷಯ ಏನಿದೆ, ವಾಟ್ ಈಸ್ ದ ಕ್ಲಾಸ್ ಟಾಪಿಕ್? Today's class topic is documents required to be submitted. ಸಲ್ಲಿಸಬೇಕಾಗುವ ಅಗತ್ಯ ದಾಖಲೆಗಳು. So as we have understood in the last class itself that to form a company is not a easy or simple task. It is a complex activity because it requires lots of documentation and it's a legal activity. ಸೊ ಹಾಗಾಗಿ ನಾವು ಒಂದು ಕಂಪನಿ ಸ್ಥಾಪನೆ ಮಾಡುವುದು, ನಿರ್ಮಾಣ ಮಾಡುವುದು ಅಷ್ಟು ಸರಳ ಇಲ್ಲ. ಏಕೆ ಅಂದರೆ ಅದರಲ್ಲಿ ಬಹಳಷ್ಟು ನಾವು ದಾಖಲೆಗಳನ್ನು ಸಲ್ಲಿಸಬೇಕಾಗ್ತದೆ. ಬಟ್ ಒಂದು ಕಂಪನಿಯಲ್ಲಿ ಲಾಭನೂ ಬಹಳಷ್ಟು ಅದಾವು. ಕಂಪನಿದ ಒಂದು ಇಂಡಿವಿಜುವಲ್ ಲೀಗಲ್ ಎಂಟಿಟಿ ಇರ್ತೈತಿ, ಹೊಣೆಗಾರಿಕೆ ಕಮ್ಮಿ ಇರ್ತೈತಿ. ಓಕೆ, ಕ್ಯಾಪಿಟಲ್ ಸ್ವಂತದ ಹಾಕೋದ ಅವಶ್ಯಕತೆ ಇಲ್ಲ, ಹೊರಗಿಂದ ಅದನ್ನು ಏನು ಮಾಡ್ಬೋದು, ರೇಸ್ ಮಾಡ್ಬೋದು. ಸೊ ಆಸ್ ಅ ಕಂಪನಿ ಹ್ಯಾಸ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಬೆನಿಫಿಟ್ಸ್, little bit effort is required for the formation of a company. So normally who forms the company? The promoters form the company. So promoters only submit this paperwork and they only do all this job of forming a company. ಓಕೆ, ಪ್ರವರ್ತಕರನ್ನ ಏನು ಮಾಡಬೇಕಾಗ್ತೈತಿ, ಒಂದು ಕಂಪನಿಯ ಸ್ಥಾಪನೆ ಮಾಡಬೇಕಾಗ್ತೈತಿ. ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ ದಸ್ತಾವೇಜುಗಳು ಆಯಿತು, ದಾಖಲೆ ಪತ್ರಗಳು ಆಯಿತು, ಏನೇ ಅವಶ್ಯಕ ಕಾಗದ ಪತ್ರ ಐತಿ ಅದನ್ನೆಲ್ಲ ಅವರ ಏನು ಮಾಡಬೇಕಾಗ್ತೈತಿ, ತುಂಬಿಸ್ಬೇಕಾಗ್ತೈತಿ. ಸೊ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ದಟ್ ಆರ್ ರಿಕ್ವೈರ್ಡ್? ನೋಡ್ರಿ, ಯು ಆರ್ ಕಮಿಂಗ್ ಇನ್ ಟು ದ ಫೀಲ್ಡ್ ಆಫ್ ಬಿಸ್ನೆಸ್. ಬಿಸ್ನೆಸ್ ಅಲ್ಲಿ ಎಷ್ಟು ನಿಮ್ಮ ಕಡೆ ಮಾಹಿತಿ ಇರ್ತೈತಿ, ಎಷ್ಟು ನಿಮ್ಮ ಕಡೆ ನಾಲೆಜ್ ಇರ್ತೈತಿ, ಯು ಆರ್ ಆನ್ ಅ ಪಾಸಿಟಿವ್ ಅಂಡ್ ಬೆಟರ್ ಸೈಡ್. ಯಾಕಂದ್ರೆ ಬಿಸ್ನೆಸ್ ನಲ್ಲಿ ಬಹಳಷ್ಟು ಎಲಿಮೆಂಟ್ಸ್ ಇರ್ತಾವ ನೋಡ್ರಿ. ಫಸ್ಟ್ ಆಫ್ ಆಲ್, ಯುವರ್ ಓನ್ ಮನಿ ಇಸ್ ಇನ್ವಾಲ್ವ್ಡ್ ಆರ್ somebody else's money is involved. Okay, there is always a business risk. Any business is not possible without risk, or to be honest, in this life nothing is without the risk. Risk will be always there, but being a businessman you should take always a calculated risk. After that, if you have basic knowledge about law, okay, ಕಾನೂನದ ವಿಷಯದಲ್ಲಿ ನಿಮ್ಮ ಕಡೆ ಎಷ್ಟು ಸಾಮಾನ್ಯ ಜ್ಞಾನ ಇರಬೇಕು ಅಷ್ಟನ್ನು ನಿಮ್ಮ ಕಡೆ ಇತ್ತಂದ್ರೆ ಬಿಸ್ನೆಸ್ ಮಾಡೋದು ಏನಾಗ್ತೈತಿ ನೋಡ್ರಿ, ಬಹಳ ಸುಲಭ ಆಗ್ತೈತಿ. ಸೊ ಅದ್ರಲ್ಲಿ ನೀವು ಮಿಸ್ಟೇಕ್ಸ್ ಮಾಡಂಗಿಲ್ಲ. ಕಂಪೈಲೇಷನ್, ಫೈಲೇಷನ್, ರಿಜಿಸ್ಟ್ರೇಷನ್ ಇಂಥವು ಏನು ಬೇಸಿಕ್ ವರ್ಕ್ಸ್ ಇರ್ತಾವ ಅದನ್ನ ನೀವಂತಾಗ ಮಾಡಬಹುದು. ಮತ್ತು ನಿಮಗೆ ಯಾರು ಮೂರ್ಖನೂ ಮಾಡಕ ಆಗಂಗಿಲ್ಲ. ಸೊ ಹಾಗಾಗಿ ಕಾನೂನದ ಮಾಹಿತಿ ಎಷ್ಟು ಇಟ್ಕೋತೀರಿ ಅಷ್ಟು ನಿಮ್ಮ ಸಲುವಾಗ ಒಳ್ಳೇದಿರ್ತೈತಿ. ಕಾನೂನು ಬಹಳ ವಿಶಾಲವಾದಂತಹ ವಿಷಯ ಐತಿ ನೋಡ್ರಿ. ಓಕೆ, ನಮಗೆ ಎಷ್ಟು ಸಂಬಂಧಪಟ್ಟೈತಿ, ವ್ಯವಹಾರಿಗೆ ಸಂಬಂಧಪಟ್ಟಿರುವಂತ ಬೇಸಿಕ್ ಬಿಸ್ನೆಸ್ ನಾಲೆಜು, ಬಿಸ್ನೆಸ್ ಲಾ ನಾಲೆಜ್ ನಿಮಗೆ ಇತ್ತಂದ್ರೆ ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ಅವರ್ ಟುಡೇಸ್ ಟಾಪಿಕ್. ಸೊ ಏನ್ ಕಲಿಯೋದು ನೋಡ್ರಿ ಇವತ್ತಿನ ಕ್ಲಾಸ್ದಲ್ಲಿ, ದಟ್ ಯಾವ್ಯಾವ ದಾಖಲೆ ಪತ್ರಗಳು ಬೇಕಾಗಿರ್ತಾವು ಒಂದು ಕಂಪನಿಯ ಸ್ಥಾಪನೆ ಮಾಡಬೇಕಾದ್ರೆ. ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ದಟ್ ಆರ್ ರಿಕ್ವೈರ್ಡ್ ಟು ಬಿ ಸಬ್ಮಿಟೆಡ್? ಸಪೋಸ್ ದಿಸ್ ಕ್ವಶನ್ ಕಮ್ಸ್ ಫಾರ್ 2 ಮಾರ್ಕ್ಸ್. 2 ಮಾರ್ಕ್ಸ್ ಸಲುವಾಗಿ ನಿಮಗೆ ಇದು ಕ್ವಶನ್ ಕೇಳ್ಯಾರು, ದಟ್ ಯಾವ್ಯಾವ ದಾಖಲೆ ಪತ್ರಗಳನ್ನು ನಾವು ಸಲ್ಲಿಸಬೇಕಾಗ್ತೈತಿ, ಇಲ್ಲಿ ಎಷ್ಟು ಪಾಯಿಂಟ್ ಬರ್ತಾವು, ಪ್ರತಿ ಒಂದು ಪಾಯಿಂಟ್ ಅನ್ನು ನೀವು ಬರೀಬೇಕಾಗ್ತೈತಿ. ಓಕೆ, ಇಫ್ ದ ಕ್ವಶನ್ ಇಸ್ ಫಾರ್ 2 ಮಾರ್ಕ್ಸ್, ದಟ್ ವಾಟ್ ಆರ್ the documents that are required to be submitted to form a company, you should write all these points. You cannot skip any of the point. Okay, so what are the documents? Let us understand that. ಎಲ್ಲರಿಗಿಂತ ಮೊದಲನೇದಾಗಿ ನಿಮಗೆ ಏನು ಬೇಕಾಗ್ತದೆ ನೋಡ್ರಿ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಸಂಘದ ಮನವಿ ಪತ್ರ. ಸೆಕೆಂಡ್ ಒನ್ ಈಸ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಸಂಘದ ಕಟ್ಟಳೆ ಪತ್ರ. ಥರ್ಡ್ ಒನ್ ಈಸ್ ಕಾನ್ಸೆಂಟ್ ಆಫ್ ಪ್ರಪೋಸ್ಡ್ ಡೈರೆಕ್ಟರ್ಸ್, ಯೋಜಿತ ನಿರ್ದೇಶಕರುಗಳ ಸಮ್ಮತಿ. ದೆನ್ ಅಗ್ರಿಮೆಂಟ್, ಕರಾರು. ಸ್ಟ್ಯಾಚ್ಯುಟರಿ ಡಿಕ್ಲರೇಷನ್, ಶಾಸನಬದ್ಧ ಘೋಷಣೆ. ಲಾಸ್ಟ್ ಪಾಯಿಂಟ್ ಈಸ್ ರಿಸಿಪ್ಟ್ ಆಫ್ ಪೇಮೆಂಟ್ ಆಫ್ ಫೀ, ಶುಲ್ಕ ಪಾವತಿ ರಸೀದಿ. ಸೊ ಹೌ ಮೆನಿ ಸ್ಟೆಪ್ಸ್ ಆರ್ ದೇರ್? 6 steps are there. 6
documents are there that are required for the registration or formation of a company. ಯಾವ್ಯಾವದ ನೋಡ್ರಿ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಸಂಘದ ಮನವಿ ಪತ್ರ, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಸಂಘದ ಕಟ್ಟಳೆ ಪತ್ರ, ಕಾನ್ಸೆಂಟ್ ಆಫ್ ಪ್ರಪೋಸ್ ಡೈರೆಕ್ಟರ್ಸ್, ಯೋಜಿತ ನಿರ್ದೇಶಕರುಗಳ ಸಮ್ಮತಿ, ಅಗ್ರಿಮೆಂಟ್, ಕರಾರು, ಸ್ಟ್ಯಾಚ್ಯುಟರಿ ಡಿಕ್ಲರೇಷನ್, ಶಾಸನಬದ್ಧ ಘೋಷಣೆ, ರಿಸಿಪ್ಟ್ ಆಫ್ ಪೇಮೆಂಟ್ ಆಫ್ ಫೀ, ಶುಲ್ಕ ಪಾವತಿ, ರಸೀದಿ. Okay, now let us understand in detail what are all these 6 documents all about. Okay, so ಮೊದಲನೇದು ಏನು ತಿಳ್ಕೊತೀವಿ ನೋಡ್ರಿ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂದ್ರೆ ಏನು, ಸಂಘದ ಮನವಿ ಪತ್ರ ಅಂದರೆ ಏನು. Everything what is written in this PPT, everything is important for 2 marks and 4 marks. Okay, so whatever I am giving in PPT, everything should be written and by hearted same day. ನೋಡ್ರಿ, ಬಿಸ್ನೆಸ್ ಸ್ಟಡಿ ಏನ್ ವಿಷಯ ಐತಿ ಅದು ತಿಳ್ಕೊಳ್ಳೋದು ಭಾಳ ಈಸಿ ಐತಿ, ಇಟ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಬಟ್ ವೆನ್ ಇಟ್ ಕಮ್ಸ್ ಟು ರೈಟ್ ಇಟ್ ಇನ್ ಟು ಎಕ್ಸಾಮ್, ಇಟ್ ಈಸ್ ವೆರಿ ಟಫ್, ಬಿಲೀವ್ ಮೀ. ಪ್ಲಸ್ ನಿಮ್ಗೆ PUC ಫಸ್ಟ್ ಇಯರ್ ಸಿಲೆಬಸ್ ಭಾಳ ಐತಿ, ರೆಡ್ಯೂಸ್ ಆದ್ಮೇಲೆನೂ ಭಾಳ ಐತಿ. ಓಕೆ, ಸೊ ನನ್ನ ಸಿನ್ಸಿಯರ್ ನಿಮಗೆ ಒಂದು ಸಲಹೆ ಏನೈತಂದ್ರೆ, ಪ್ರತಿದಿನದ ಅಭ್ಯಾಸ ಪ್ರತಿದಿನ ಮುಗಿಸ್ರಿ, ಪ್ರತಿದಿನದ ವಿಡಿಯೋ ಪ್ರತಿದಿನ ನೋಡ್ರಿ. ಅಭ್ಯಾಸ ಮುಗಿಸ್ರಿ ಅಂದ್ರೆ ಬರೀ ಅದು ನೋಡ್ ಬರೋದು ತೆಗಿಯೋದಕ್ಕೆ ನಾವು ಅಭ್ಯಾಸ ಅನ್ನಂಗಿಲ್ಲ, ಅದನ್ನಂತೂ ಬರೆಯೋದೈತಿ. ಅವತ್ತಿನ ಅದನ್ನ ಬೈ ಹಾರ್ಟ್ ಮಾಡಿ ತಿಳ್ಕೊಳ್ಳೋದಕ್ಕೆ ನಾವು ಅಭ್ಯಾಸ ಅಂತ ಕರಿತೀವಿ. ಓಕೆ, ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಪಾಯಿಂಟ್, ವಾಟ್ ಈಸ್ ಅ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಸೊ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ is the most important document as it defines the objectives of the company. ಯಾವುದೇ ಬಿಸ್ನೆಸ್ ಚಾಲು ಮಾಡಬೇಕಾದ್ರೆ ಅದಕ್ಕೆ ಏನಾರ ಒಂದು ಉದ್ದೇಶ ಇರ್ತೈತಿ. ಯಾವುದೇ ಬಿಸ್ನೆಸ್ ನೀವು ಉದ್ದೇಶ ಇರಲಾರ್ದಂತೂ ಮಾಡಕ್ ಸಾಧ್ಯತೆ ಇಲ್ಲ. ಸೊ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ದಲ್ಲಿ ನೀವು ಏನ್ ಬಿಸ್ನೆಸ್ ಚಾಲು ಮಾಡಾಕತ್ತೀರಿ, ಅದ್ರ ಬೇಸಿಕ್ ಉದ್ದೇಶ ಏನೈತಿ, ಏನ್ ಕಾರ್ಯ ಮಾಡೋರದಿರಿ, ಎಲ್ಲ ಮಾಡೋರದಿರಿ, ಹೆಂಗ್ ಮಾಡೋರದಿರಿ, ಆಲ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದ ಬಿಸ್ನೆಸ್ ವಿಲ್ ಬಿ ಗಿವನ್ ಇನ್ ಟು ದಿಸ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಓಕೆ, ಏನ್ ಹೇಳ್ತಾರೆ ನೋಡಿ, ಆಸ್ ಪರ್ ಸೆಕ್ಷನ್ 2, ಓಕೆ, ಲೆಟ್ ಅಸ್ ರೀಡ್ ಇಟ್ ಇನ್ ಕನ್ನಡ ಆಸ್ ವೆಲ್. ಮನವಿ ಪತ್ರದಲ್ಲಿ ಕಂಪನಿಯ ಉದ್ದೇಶಗಳನ್ನು ವಿವರಿಸುವುದರಿಂದ ಇದು ಅತ್ಯಂತ ಪ್ರಮುಖವಾದ ದಾಖಲೆ ಆಗಿರುತ್ತದೆ. ಆಸ್ ಪರ್ ಸೆಕ್ಷನ್ 256 ಆಫ್ ದ ಕಂಪನೀಸ್ ಆಕ್ಟ್ 2013, ಮೆಮೊರಂಡಮ್ ಮೀನ್ಸ್ ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಕೆಲವೊಂದು ಜಾಗದಲ್ಲಿ ಅವ್ರು ಬರೀ ಮೆಮೊರಂಡಮ್ ಅಂತ ಶಬ್ದ ಉಪಯೋಗ ಮಾಡ್ಯಾರ. ಸೊ ಮೆಮೊರಂಡಮ್ ಅಂದ್ರನ ಏನು, ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಈಗ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂದ್ರೆ ಏನು, ದಿಸ್ ಇಸ್ ದ್ಯಾಟ್ ಡಾಕ್ಯುಮೆಂಟ್ ಇನ್ ವಿಚ್ ಯು ಹ್ಯಾವ್ ಗಿವನ್ ಆಲ್ ದ ಡೀಟೇಲ್ಸ್ about the objectives of the company. Okay, now association of a company as originally framed or as altered from time to time in pursuance of any previous company law of this act. So as I have told you in the previous class also, chapter number 2 dalli cover ಮಾಡಿ ನೋಡ್ರಿ, that 2013 is the Companies Act ಈಗಿನ ಬಂದೈತಿ. But Companies Act ಅಂತೂ it is there since 1890s. ಸೊ ಅವಾಗಿನ ಹಿಡಿದು ಇನ್ನೂ ತನಕ ನಾವು ಬಹಳ ಸತಿ ಏನ್ ಮಾಡಿವಿ ನೋಡ್ರಿ, ಅಮೆಂಡ್ಮೆಂಟ್ಸ್ ಮಾಡೀವಿ, ಚೇಂಜಸ್ ಮಾಡೀವಿ. ಎಲ್ಲದ್ರಾಗೂ ಮೆಮೊರಂಡಮ್ ಬಗ್ಗೆ ಏನೈತಿ ಉಲ್ಲೇಖ ಐತಿ. ಸೊ ಮೆಮೊರಂಡಮ್ ಅಂದ್ರೂ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಮತ್ತು 2013 ಆಕ್ಟ್ ದಲ್ಲಿ ಅಂದ್ರೆ ಸ್ಪಷ್ಟ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತಾನೆ ಹೇಳಾಕತ್ತಾರ. ಸೊ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಇಸ್ ವಾಟ್, ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ as it defines the objectives of the company. So suppose 2 marks aga niಮಗೆ ಕೇಳ್ಯಾರ question, what do you mean by memorandum of association? This is your answer. Okay, now let us go for the next information. ಏನು ಇರ್ತೈತಪ್ಪ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ದಲ್ಲಿ, ಈ 5 ಪಾಯಿಂಟ್ಸ್ ಕವರ್ ಆಗಿದೆ. ಓಕೆ, ಸೊ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ದಲ್ಲಿ ಈ 5 ಮಾತುಗಳು ಏನ್ ಮಾಡಬೇಕು, ಲಿಖಿತದಲ್ಲಿ ಸ್ಪಷ್ಟವಾಗಿ ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಕಡೆ ಸಬ್ಮಿಷನ್ ರಿಜಿಸ್ಟ್ರೇಷನ್ ಮಾಡಿಸಬೇಕಾದ್ರೆ ಇದೆಲ್ಲ ಕೊಡೋದಿದೆ. ಓಕೆ, ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಈಚ್ ಪಾಯಿಂಟ್ ಒನ್ ಬೈ ಒನ್. ಏನ್ ಹೇಳ ನೋಡ್ರಿ, ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಕಂಟೈನ್ಸ್ ದ ಡಿಫರೆಂಟ್ ಕ್ಲಾಸಸ್. ಸೊ ಹೌ ಮೆನಿ ಕ್ಲಾಸಸ್ ಆರ್ ದೇರ್? 5 clauses are there. Let us understand one by one. The first one is the name clause, ಹೆಸರಿನ ಕಲಮು. Now in the last class itself we have come to know that the promoter only suggests the name of the company. ಪ್ರಮೋಟರ್ ಅನ್ನ ಏನ್ ಮಾಡ್ತಾರೋ ಒಂದು ಕಂಪನಿಗೆ ಒಳ್ಳೆ ಸೂಕ್ತವಾದಂತಹ ಒಳ್ಳೆ ಹೆಸರನ್ನು ನೋಂದಾಯಿಸ್ತಾರೆ. Now here in the name clause, what are the points that you need to understand?
First of all, the name should be different from the other companies. It should not be similar just like any other company. ಅಷ್ಟೇ ಅಲ್ಲ, ಈಗಿನ ಕಾಲದಾಗಂತೂ ನೀವು ಏನು ಡಿಸೈನ್ ಇರ್ತೈತಿ, ಗ್ರಾಫಿಕ್ಸ್ ಇರ್ತೈತಿ, ಏನು ಲೋಗೋ ಇರ್ತೈತಿ, ಅದು ಸೇಮ್ ಇರಬಾರ್ದು. ಅದನ್ನು ಅವ್ರು ಏನು ಮಾಡಿಸ್ಬಿಡ್ತಾರೋ, ಟ್ರೇಡ್ ಮಾರ್ಕ್ ಮಾಡಿಸ್ಬಿಡ್ತಾರೋ, ಕಾಪಿ ರೈಟ್ಸ್ ಮಾಡಿಸಿರ್ತಾರೆ. ಓಕೆ, ದೆನ್ ನೀವು ಏನು ನೇಮ್ ಇಡಾಕತ್ತೀರಿ, ಓಕೆ, ಅದು WHO, ಯುನೆಸ್ಕೋ, WTO, ಓಕೆ, WHO ಅಲ್ಲ, WTO, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಯುನೆಸ್ಕೋ, ಮತ್ತು ಇವೇನು ಅಂತಾರಾಷ್ಟ್ರೀಯ ಸಂಘಗಳು ಅದಾವ, ಅವರಿಗೆ ಎಲ್ಲರೇ ಹಾನಿ ಆಗುವಂಥದ್ದು ಅಥವಾ ಎಲ್ಲರೇ ಅವ್ರು ಏನು ಚಿಹ್ನೆಗಳನ್ನು ಉಪಯೋಗ ಮಾಡಕತ್ತಾರೋ ಅಂಥವ್ರು, ಅಥವಾ ಅವ್ರು ಯಾವ ಮಾತುಗಳನ್ನು ಪ್ರಮೋಟ್ ಮಾಡಕತ್ತಾರೋ ಅದರ ವಿರುದ್ಧದಲ್ಲಿ ಅಂಥವ್ರು ಯಾವುದು ನಿಮ್ಮ ಹೆಸರು ಇರಬಾರ್ದು, ಕಂಪನಿದ ಹೆಸರು ಇರಬಾರ್ದು. ಜೊತೆಯಲ್ಲಿ ಯಾವ ದೇಶದಲ್ಲಿ ನೀವು ಅದೀರಿ, ಯಾವ ರಾಜ್ಯದಲ್ಲಿ ಅದೀರಿ, ಅದಕ್ಕೆ ಎಲ್ಲರೇ ಕಾಂಟ್ರಾಡಿಕ್ಟ್ ಮಾಡುವಂಥದ್ದು ಹೆಸರು ಇರಬಾರ್ದು. ಸೊ ವೆನ್ ಯು ಆರ್ ಕೀಪಿಂಗ್ ದ ನೇಮ್ ಆಫ್ ದ ಕಂಪನಿ, you have to keep in mind all these points. Then only you can keep a suitable name for your company. Then the next point is registered office clause. Okay, one the compulsory you residential address kodbekagtೈತಿ, which is registered into this memorandum of association. A compulsory permanent address is required. Okay, so ನೋಂದಾಯಿತ ಕಚೇರಿಯನ್ನು ಸೂಚಿಸುವ ಕಲಮು. If you do not submit the permanent address which will be registered there, then your incorporation certificate will not be received. ಈಗ ಇಲ್ಲಿ ಮತ್ತೆ ಎರಡು ಮಾತು ಬರ್ತಾವ ನೋಡಿ. ಸಪೋಸ್ ನಿಮ್ ಸ್ವಂತ ಬಿಲ್ಡಿಂಗ್ ಐತಿ, ನೀವು ಅದನ್ನ ಆಸ್ ಅ ರಿಜಿಸ್ಟರ್ಡ್ ಆಫೀಸ್ ಅಂತ ಕೊಡಬಹುದು. ಬಟ್ ಸಪೋಸ್ ನೀವು ರೆಂಟೆಡ್ ಜಾಗದಲ್ಲಿ ಆಫೀಸ್ ಮಾಡಕತ್ತೀರಿ, ಅಲ್ಲಿ ಇದು ಸಮಸ್ಯೆ ಬರ್ತೈತಿ. ಸೊ ಈ ಎರಡು ಮಾತುಗಳನ್ನು ನೆನಪಿಟ್ಕೊಳ್ಳಿ. ಎಲ್ಲಕ್ಕಿಂತ ಮೊದಲನೇದಂತೂ ಯಾರು ಲ್ಯಾಂಡ್ ಲಾರ್ಡ್ ಅದಾರು, ಲ್ಯಾಂಡ್ ಲಾರ್ಡ್ ಅಂದ್ರೆ ಯಾರು ಮಾಲಕರು, ಆ ಭೂಮಿ ಅಥವಾ ಅಂಗಡಿದ ಯಾರು ಓನರ್ ಅದಾರು, ಅವ್ರ ಕಡೆಯಿಂದ ನೀವು ಏನ್ ತಗೋಬೇಕಾಗ್ತೈತಿ, ಒಪ್ಪಂದ ತಗೋಬೇಕಾಗ್ತೈತಿ. ಯು ಹ್ಯಾವ್ ಟು ಟೇಕ್ ದರ್ ಪರ್ಮಿಷನ್, ವೆದರ್ ಇನ್ ಟು ದೇರ್ ಆಫೀಸ್, ಇನ್ ದೇರ್ ಶಾಪ್ ಆರ್ ಆನ್ ದಟ್ ಪರ್ಟಿಕ್ಯುಲರ್ ಲ್ಯಾಂಡ್. ಯು ಕ್ಯಾನ್ ಮೇಕ್ ಅ ರಿಜಿಸ್ಟರ್ಡ್ ಆಫೀಸ್, yes or no. Once if they say yes, then you have to get the no objection certificate, NOC, ಲ್ಯಾಂಡ್ಲಾರ್ಡ್ ಕಡೆ ತಗೋಬೇಕಾಗ್ತೈತಿ. ಇದು ಯಾವಾಗ ನೀವು ಲಕ್ಷ್ಯ ಕೊಡಬೇಕು, ಓನ್ಲಿ ಇಫ್ ಯುವರ್ ಆಫೀಸ್ ಇಸ್ ಅ ರೆಂಟೆಡ್ ಒನ್ ಆರ್ ಆನ್ ಅ ಲೀಸ್. ಇಫ್ ಇಟ್ ಇಸ್ ಯುವರ್ ಓನ್ ಬಿಲ್ಡಿಂಗ್, then there is no issue. If it's your own shop or office, then there is no issue. But compulsorily you have to give one registered office address. Then object clause, uddeshaka kalamu. Whatever business or service you are providing, goods you are producing, or whatever kind of business you are doing, it should be lawful. Okay, it should not be any unlawful activity. ಹಾಗಾಗಿ ಈ ಕಲಮದಲ್ಲಿ, okay, in this clause you have to compulsorily mention that what is the objective of the business, what kind of business you are going to do, which area you are going to serve, and in what kind of nature of business it is going to come. Everything, minute detail needs to be submitted. But ನೋಡ್ರಿ, ಇದನ್ನ ನಾವು ಸಾಮಾನ್ಯ ಜನರಲ್ ಭಾಷೆಯಲ್ಲಿ ಬರೆದು ಕೊಟ್ಟರೆ ನಡೆಯಂಗಿಲ್ಲ. It has to be professionally very much correct. ಹಾಗಾಗಿ ನೀವು ಪ್ರೊಫೆಷನಲ್ಸಿಗೆ ಅಪಾಯಿಂಟ್ ಮಾಡ್ತೀರಿ ಇಂಥವೆಲ್ಲ ಡಾಕ್ಯುಮೆಂಟೇಶನ್ ತಯಾರು ಮಾಡೋ ಸಲುವಾಗಿ. Then liability clause. Now see, it's a company and companies are limited by shares, companies are limited by guarantee. So ಅದರ ಪ್ರಕಾರದಿಂದ ಏನಾಗ್ತೈತಿ ನೋಡ್ರಿ, ಅದರ ಲಯಬಿಲಿಟಿ ಡಿಸೈಡ್ ಆಗ್ತೈತಿ. ಸೊ ವಾಟ್ ಕೈಂಡ್ ಆಫ್ ಕಂಪನಿ, ಪ್ಲಸ್ ಪ್ರೈವೇಟ್ ಕಂಪನಿ ಐತೋ ಪಬ್ಲಿಕ್ ಕಂಪನಿ ಐತಿ, ಅದನ್ನು ನಾವೆಲ್ಲ ನೋಡ್ಬೇಕಾಗ್ತೈತಿ. ಸೊ ಅದೆಲ್ಲಾನು ನೀವು ಇಲ್ಲಿ ಸ್ಪಷ್ಟವಾಗಿ ಈ ಕ್ಲಾಸ್ ದಲ್ಲಿ ಮೆನ್ಷನ್ ಮಾಡಬೇಕಾಗ್ತೈತಿ. ದಟ್ ಹೊಣೆಗಾರಿಕೆಯ ಕಲಮು. ಇಫ್ ದ ಲಯಬಿಲಿಟಿ ಆಕರ್ಸ್, if the business goes into a loss, then who has to bear the loss and how it has to be bared. Okay, this all will be covered into the next coming classes. So basically liability clause ನಮಗೆ ಏನು ತಿಳಿಸ್ತೈತಿ, that who is going to bear the clause and by how much. Suppose if the liability is according to the shares, ಯಾವ ಶೇರ್ ಹೋಲ್ಡರ್ ಎಷ್ಟು ಶೇರ್ಸ್ ಖರೀದಿ ಮಾಡಿರ್ತಾರೋ ಅಷ್ಟ ಅವ್ರಿಗೆ ಏನಾಗ್ತೈತಿ, ಲಯಬಿಲಿಟಿ ಆಗ್ತೈತಿ. ಸಪೋಸ್ ದ ಲಯಬಿಲಿಟಿ ಈಸ್ ಗ್ಯಾರಂಟೀಡ್, ಅಂದ್ರೆ ಅವರು ಅಮೌಂಟ್ ಆಫ್ ಗ್ಯಾರಂಟಿ ತಗೊಂಡಾರು, then the liability will be borne by the guarantor for the amount that is guaranteed. Okay, on the basis of that ಅದೆಲ್ಲಾನು ಇಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು. ಲಾಸ್ಟ್ ಒನ್ ಈಸ್ ಕ್ಯಾಪಿಟಲ್ ಕ್ಲಾಸ್. ನೋಡ್ರಿ, ಯಾವುದೇ ಕಂಪನಿ ಎಷ್ಟು ಬೇಕಾದಷ್ಟು ಬಂಡವಾಳ ಮಾರ್ಕೆಟ್ದಿಂದ ತಗೊಳಕ ಪರ್ಮಿಷನ್ ಇರಂಗಿಲ್ಲ. ಸೊ ಅವರಿಗೆ ಎಷ್ಟು ಕ್ಯಾಪಿಟಲ್ ಬೇಕು, ಮ್ಯಾಕ್ಸಿಮಮ್ ಲಿಮಿಟ್
ಇಲ್ಲೇ ಅವರು ಸ್ಪಷ್ಟವಾಗಿ ಮೆನ್ಷನ್ ಮಾಡಬೇಕು ಯಾವ ಪ್ರಕಾರದ ಶೇರ್ಗಳನ್ನು ಇಶ್ಯೂ ಮಾಡೋರಲ್ಲ. ಸೊ ಇನ್ ದಿಸ್ ಕ್ಯಾಪಿಟಲ್ ಕ್ಲಾಸ್ ಇಟ್ ಸೆಲ್ಫ್ ಬಂಡವಾಳದ ಏನು ಕಲಮು ಇರ್ತೈತಿ ಅದರಲ್ಲಿ ನಾವು ಸ್ಪಷ್ಟವಾಗಿ ಹೇಳಬೇಕು ದಟ್ ವಾಟ್ ವಿಲ್ ಬಿ ದ ರಿಜಿಸ್ಟರ್ಡ್ ಕ್ಯಾಪಿಟಲ್. ರಿಜಿಸ್ಟರ್ಡ್ ಕ್ಯಾಪಿಟಲ್ ಅಂದ್ರೆ ಏನು? ದಟ್ ಈಸ್ ಅ ಅಮೌಂಟ್ ಆಫ್ ಕ್ಯಾಪಿಟಲ್ ದಟ್ ಯು ವಿಲ್ ರೇಸ್ ಫ್ರಮ್ ದ ಲೋಕಲ್ ಮಾರ್ಕೆಟ್ ಆರ್ ಫ್ರಮ್ ಎನಿವೇರ್ ಫ್ರಮ್ ದ ಮಾರ್ಕೆಟ್, ಬಟ್ ದಟ್ ವಿಲ್ ಬಿ ದ ಮ್ಯಾಕ್ಸಿಮಮ್ ಲಿಮಿಟ್ ದಟ್ ಯು ಕ್ಯಾನ್ ಟೇಕ್. ಅದಕ್ಕಿಂತ ಜಾಸ್ತಿ ₹1 ನಿಮಗೆ ಹೋಗಕ್ಕಾಗಂಗಿಲ್ಲ. If the company wants more money, if it has to increase its limit of the registered capital, for that again one separate procedure is there that needs to be done. But ಒಂದು ಸಲ ನೀವು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ದಲ್ಲಿ ಕ್ಯಾಪಿಟಲ್ ಕ್ಲಾಸ್ ದಲ್ಲಿ ಬರೆದು ಕೊಟ್ಟು ಬಿಟ್ಟಿರ್ತೀವಿ that 1 crore will be the authorized or nominal or registered capital. It means ಅದಕ್ಕಿಂತ ಜಾಸ್ತಿ ನಿಮಗೆ ದುಡ್ಡು ಗಳಿಸಾಕ ರೇಸ್ ಮಾಡಕ ಮಾರ್ಕೆಟ್ ದಿಂದ ಪರ್ಮಿಷನ್ ಇಲ್ಲ. So that is the maximum amount you can raise. What kind of shares you will issue for raising that capital ಅದನ್ನು ನೀವು ಇಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಬೇಕು. ಸಾಮಾನ್ಯವಾಗಿ ಎಷ್ಟು ಪ್ರಕಾರದ ಶೇರ್ಸ್ ಅದಾವು? 2. ಈಕ್ವಿಟಿ ಶೇರ್ಸ್, ಪ್ರೆಫರೆನ್ಸ್ ಶೇರ್ಸ್. ಓಕೆ, ಸೊ ಯಾವ ಶೇರ್ಸ್ ಗಳನ್ನು ಇಶ್ಯೂ ಮಾಡ್ತೀರಿ, ಯಾವ ರೀತಿಯಿಂದ ಇಶ್ಯೂ ಮಾಡ್ತೀರಿ ಅದರ ಎಲ್ಲ ಮಾಹಿತಿ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತೈತಿ. ಸೊ ವಾಟ್ ಡಸ್ ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಕಂಟೇನ್? ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ದಲ್ಲಿ ಏನೇನು ಇರ್ತೈತೆ ನೋಡ್ರಿ. ಸೊ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ದಲ್ಲಿ ವಿವಿಧ ಪ್ರಕಾರದ ಕಲಮುಗಳು ಇರ್ತಾವು. ಎಷ್ಟು ಕಲಮು ಇರ್ತಾವು? 5 ಕಲಂ ಇರ್ತಾವು. 5 ಕ್ಲಾಸಸ್ ವಿಲ್ ಬಿ ದೇರ್. ವಿಚ್ ಆರ್ ದೋಸ್? ದ ನೇಮ್ ಕ್ಲಾಸ್, ಹೆಸರಿನ ಕಲಮು, ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್, ನೋಂದಾಯಿತ ಕಚೇರಿಯನ್ನು ಸೂಚಿಸುವ ಕಲಮು, ಆಬ್ಜೆಕ್ಟ್ ಕ್ಲಾಸ್, ಉದ್ದೇಶಗಳ ಕಲಮು, ಲಯಬಿಲಿಟಿ ಕ್ಲಾಸ್, ಹೊಣೆಗಾರಿಕೆಯ ಕಲಮು, ಕೊನೆಯದು ಕ್ಯಾಪಿಟಲ್ ಕ್ಲಾಸ್, ಬಂಡವಾಳದ ಕಲಮು. ಓಕೆ, ನೌ ಲೆಟ್ ಅಸ್ ಸಿ. ಈಗ ಏನೈತೆ ನೋಡ್ರಿ, ಫಾರ್ಮ್ ಐತಿ. ದಟ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅದು ಏನು ಫಾರ್ಮ್ ನಾವು ಫಿಲ್ಅಪ್ ಮಾಡಿ ಕೊಡೋದಿರ್ತೀವಿ. ಸ್ವಲ್ಪ ಬ್ಲರ್ ಬಂದ್ಬಿಟ್ಟೈತಿ ನಿಮ್ಮ ಟೆಕ್ಸ್ಟ್ ಬುಕ್ ದಾಗ ಕೊಟ್ಟಾಗ at the end of the chapter the memorandum of association form has been given. So ಸಾಮಾನ್ಯವಾಗಿ if you want to fill up, you have to fill up first the form and then attach to it the required details. Okay, now ಎಷ್ಟು ಪ್ರಕಾರದ ದಾಖಲೆಗಳನ್ನು ಕೊಡುವುದಾದ ನೋಡ್ರಿ. 6 documents needs to be submitted. First one is memorandum of association. What is the second one? Articles of association. ಸಂಘದ ಕಟ್ಟಳೆ ಪತ್ರ. So what is an article of association? If the question is asked, this is your answer. This is your 2 marks answer. What it says, see, articles of association are the rules. It's a rule book, okay, regarding internal management of the company. Who will be the board of directors, how they will be board of directors, for how many years they will be board of directors, how many permanent directors will be there, then many other things related to the internal management. So ಸಂಕ್ಷಿಪ್ತದಲ್ಲಿ ಬಹಳ ಸಂಕ್ಷಿಪ್ತದಲ್ಲಿ ಹೇಳ್ಯಾರು, ಬಟ್ ಸಂಪೂರ್ಣ ಮಾಹಿತಿ ಇರುವಂತದ್ದು ಇದು ಒಂದು ವಾಕ್ಯ ಐತೆ ನೋಡ್ರಿ. ಕಂಪನಿಯ ಆಂತರಿಕ ಆಡಳಿತ ನಿಯಮಾವಳಿಗಳೇ ಸಂಘದ ಕಟ್ಟಳೆ ಪತ್ರ. ಓಕೆ, ಸೊ ಏನು ನಿಯಮಾವಳಿ ಐತಿ, ರೂಲ್ ಬುಕ್, number of rules that needs to be followed by each and everyone, no matter ಯಾವ ಲೆವೆಲ್ ದಲ್ಲಿ ಅವರು ಕೆಲಸ ಮಾಡಕತ್ತಾರ. ಅವ್ರು ಟಾಪ್ ಲೆವೆಲ್ ದಾಗ ಇರಲಿ, ಮಿಡಲ್ ಲೆವೆಲ್ ದಾಗ ಇರಲಿ, ಅಥವಾ ಲೋವರ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ದಾಗ ಇರಲಿ, ಫಾರ್ ಎವ್ರಿಬಡಿ ದೇರ್ ವಿಲ್ ಬಿ ಡಿಫರೆಂಟ್ ಸೆಟ್ ಆಫ್ ರೂಲ್ಸ್. ಎಲ್ಲರಿಗೂ ಸೇಮ್ ರೂಲ್ಸ್ ಇರಂಗಿಲ್ಲ. ಬಟ್ ಹೌ ದೇ ಆರ್ ಗೋಯಿಂಗ್ ಟು ರನ್, ಎಕ್ಸಿಕ್ಯೂಟ್ ಅಂಡ್ ಮ್ಯಾನೇಜ್ ದ ಬಿಸ್ನೆಸ್, ವಾಟ್ ಆರ್ ದ ಗೈಡ್ಲೈನ್ಸ್ ಆರ್ ವಾಟ್ ಆರ್ ದ ರೂಲ್ಸ್ ಗಿವನ್, ಅದೆಲ್ಲಾನು ಇಲ್ಲೇ ಮುಂಚಿತವಾಗಿ ಲಿಖಿತದಲ್ಲಿ ಇಟ್ಟುಬಿಟ್ಟಿರ್ತಾರೆ. ಸೊ ಅದನ್ನ ನಾವು ಏನಂತ ಕರಿತೀವಿ? ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಂತ ಕರಿತೀವಿ. ಕರೆಕ್ಟ್? ನೌ ದೀಸ್ ರೂಲ್ಸ್ ಆರ್ ಸಬ್ಸಿಡರಿ ಟು ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂಡ್ ಹೆನ್ಸ್ should not contradict or exceed anything stated in the memorandum of association. This is just a information. Okay, if they ask you the question for 2 marks, you need to write this much only. So ಏನು ಹೇಳ್ತಾರೆ ನೋಡ್ರಿ, ಈ ಕಟ್ಟಳೆಗಳು ಸಂಘದ ಮನವಿ ಪತ್ರಕ್ಕೆ ಪೂರಕವಾಗಿರುತ್ತವೆ ಮತ್ತು ಸಂಘದ ಮನವಿ ಪತ್ರದಲ್ಲಿ ಇರುವ ಅಂಶಗಳಿಗೆ ವಿರುದ್ಧವಾಗಿ ಅಥವಾ ಅವುಗಳಿಗೆ ಹೊರತಾಗಿರುವಂತಿಲ್ಲ. ಅಂದ್ರೆ ಏನಿಲ್ಲ ಅರ್ಥ ಐತಿ, ದಟ್ ನಿಮ್ದೇನು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಐತಿ ಮತ್ತು ಇದೇನು ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಐತಿ, ದೇ ಬೋತ್ ಶುಡ್ ಕಾಂಪ್ಲಿಮೆಂಟ್ ಈಚ್ ಅದರ್, ದೇ ಶುಡ್ supplement each other. One is telling something else, the another one is telling something else. It should not contradict
each other. It should supplement each other. ಸೊ ಎರಡು ಏನಾಗಿರಬೇಕು, ಒಂದಕ್ಕೊಂದು ಪೂರಕ ಆಗಿರಬೇಕು, ವಿರುದ್ಧವಾಗಿ ಹೋಗಬಾರದು ಅಥವಾ ಅದಕ್ಕಿಂತ ಮುಂದೆನೂ ಹೋಗಿರಬಾರದು. ಓಕೆ, because memorandum of association is the first document which will tell you the objectives of the business. To attain that objectives, what will be the planning, procedure, the rules and basic management guidelines, that is all given into articles of association. Okay, now what are the things that are given into articles of association? It is given into your textbook. See, textbook dalli ella kottaru. So how they are going to issue the shares, what will be the procedure for raising the capital, buyback shares yav reeti ಮಾಡಬೇಕು, every basic detail is given into your textbook. Okay, next, what is the third document that we have to submit? ಮೂರನೇದು ಏನು ದಾಖಲೆ ಪತ್ರಗಳು ನಾವು ಸಬ್ಮಿಟ್ ಮಾಡೋದಿರ್ತೈತಿ, ದಟ್ ಈಸ್ ಕಾನ್ಸೆಂಟ್ ಆಫ್ ಪ್ರಪೋಸ್ಡ್ ಡೈರೆಕ್ಟರ್ಸ್, ಯೋಜಿತ ನಿರ್ದೇಶಕರ ಸಮ್ಮತಿ. See, what is the meaning of the word proposed here? Proposed means the promoter is interested in making that person as the director, but to become the director of that company or not, it is completely the will and wish of the director. So here proposed ಅಂದ್ರೆ ಏನು, ನಿಮ್ದು ಇಚ್ಛೆ ಐತಿ ಇವರಲ್ಲಿ ಡೈರೆಕ್ಟರ್ ಆಗಿ ಬರಬೇಕು, ನಿರ್ದೇಶಕರಾಗಿ ಬರಬೇಕು, ನಿಮ್ದು ಯೋಜನೆ ಐತದ. ಬಟ್ ಅದು ಆಗಂದ್ರೆ ಓಕೆ, ಆಗ್ಲಿಲ್ಲ ಅಂದ್ರೂ ಓಕೆ, ಅದು ಯಾರ ಕೈಯಾಗಿರ್ತೈತಿ, ನಿರ್ದೇಶಕರ ಕೈಯಾಗಿರ್ತೈತಿ. ಸಪೋಸ್ ಅವ್ರು ಒಪ್ಕೊಂಡಾರಂದ್ರೆ ಅವ್ರ ಲಿಖಿತದಲ್ಲಿ ಒಪ್ಪಿಗೆಯನ್ನು ಕಳಿಸಬೇಕಾಗ್ತೈತಿ. ಸಿ ವಾಟ್ ಇಟ್ ಸೆಸ್. Apart from the memorandum and articles of association, a written consent of each person named as a director is required, confirming that they agree to act in that capacity and undertake to buy and pay for all the qualification shares as mentioned in the articles of association. Very, very important. Yen ಹೇಳ್ತಾರೆ ನೋಡಿ, first understand this. ಮೆಮೊರೆಂಡಮ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಬಿಟ್ಟು, ಓಕೆ, ಕನ್ನಡದಲ್ಲಿ ಒಂದು ಓದ್ಬಿಡೋನು. ಮನವಿ ಪತ್ರ ಮತ್ತು ಕಟ್ಟಳೆ ಪತ್ರಗಳನ್ನು ತಯಾರಿಸಿದ ನಂತರ, ಸೊ ಇಟ್ ಈಸ್ ದ ಜಾಬ್ ಡನ್ ಆಫ್ಟರ್ ದ ಪ್ರಿಪರೇಷನ್ ಆಫ್ ದೀಸ್ ಟು ಡಾಕ್ಯುಮೆಂಟ್ಸ್, ಯೋಜಿಸಿದ ಅರ್ಹತಾ ಷೇರುಗಳನ್ನು ಖರೀದಿಸಿ ಅವುಗಳ ಬೆಲೆಯನ್ನು ಪಾವತಿಸಲು ಹಾಗೂ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸಲು ಸಮ್ಮತಿ ಇದೆ ಎಂದು ನಿರ್ದೇಶಕರಾಗಲು ಹೆಸರಿಸಿದ ಪ್ರತಿಯೊಬ್ಬರಿಂದಲೂ ಲಿಖಿತ ದಾಖಲೆಯನ್ನು ಪಡೆಯಬೇಕು. ನೋಡ್ರಿ, ಬಿಸ್ನೆಸ್ ದಲ್ಲಿ ಆಲ್ವೇಸ್ ಎಷ್ಟು ಲಿಖಿತದಾಗಿರ್ತೈತಿ ಅಷ್ಟು ನೀವು ಸೇಫ್ ಸೈಡ್ ಇರ್ತೀರಿ. ಯಾಕಂದ್ರೆ ನೋಡ್ರಿ, ಕಲಿಯುಗ ನಡೆಯಕತ್ತೈತಿ. ಟು ಬಿ ಆನೆಸ್ಟ್, ಮಂದಿ ಮಾತ್ಮೇಲಿಂದ ತಿರುಗಿ ಹೋಗ್ಬಿಡ್ತಾರೆ. ಓಕೆ, ಸೊ therefore if it is already there into the written format, whatever changes comes into the future, it can be handled. Okay, so suppose if a person, ಅದಕ್ಕೆ ನೋಡ್ರಿ, ಆ ಮುಂದಿನ ವ್ಯಕ್ತಿಗೆ ನೀವು ಏನು ಕೊಡಾಕತ್ತೀರಿ, ಚಾಯ್ಸ್ ಕೊಡಾಕತ್ತೀರಿ, whether they want to become the director or not. You cannot force anybody, only you can give them the offer. If they are interested, they will accept. If they are not interested, they will reject. So ಇಲ್ಲಿ ಪ್ರಮೋಟರ್ ಯಾರು ಅವ್ರಿಗೆ ಬೇಕಾಗ್ಯಾರ ಆಸ್ ಅ ಡೈರೆಕ್ಟರ್, ಅವ್ರಿಗೆ ಏನು ಮಾಡ್ತಾರೋ ಪ್ರಪೋಸ್ ಮಾಡ್ತಾರೋ, ಅವರಿಗೆ ಹೇಳ್ತಾರೆ ದಟ್ ನೋಡ್ರಿ ನಮ್ಮಲ್ಲಿ ನೀವು ಡೈರೆಕ್ಟರ್ ಆಗ್ರಿ. ಸೊ ಡೈರೆಕ್ಟರ್ ಆಗಬೇಕಾದ್ರ, ಇಫ್ ದ ಪರ್ಸನ್ ವಾಂಟ್ಸ್ ಟು ಬಿಕಮ್ ಡೈರೆಕ್ಟರ್, ಫಸ್ಟ್ ಆಫ್ ಆಲ್ he has to buy the qualification shares. Okay, then after buying the qualification shares, he has to pay also for that. ಬರೀ ಖರೀದಿ ಮಾಡಿದ ನಡೆಯಂಗಿಲ್ಲ. ನಾನು ನಿರ್ದೇಶಕರಾದೇನಿ, ದುಡ್ಡು ಕೊಟ್ಟರು ಓಕೆ, ಕೊಡ್ಲಿಲ್ಲ ಅಂದ್ರೂ ಓಕೆ, ಇದ ದೇಶದ ದೊಡ್ಡ ಸಮಸ್ಯೆ ಐತಿ ನೋಡ್ರಿ. ಓಕೆ, ಮಂದಿಗೆಲ್ಲ ಜ್ಞಾನ ಇರುವುದು, ನಾವು ಅದನ್ನ ಮಾಡಿಸೋದಿಲ್ಲ. ಓಕೆ, ಸೊ therefore if they are interested in becoming the directors, they need to buy the qualification shares. ಈಗ ಇಲ್ಲಿ ಯಾಕೆ ಒಂದು ಡೈರೆಕ್ಟರ್ ಶೇರ್ ಹೋಲ್ಡರ್ ಅನ್ನು ಆಗಬೇಕು? Because if his money is also involved into that company, he will do his work more alertly. ಯಾವಾಗ ಸ್ವಂತದ ದುಡ್ಡು ಆ ಕಂಪನಿದಾಗ ಇತ್ತಂದ್ರನ ಅವ್ರು ಏನ್ ಮಾಡ್ತಾರೋ ನಂದು ಅಂತ ಕೆಲಸ ಮಾಡ್ತಾರೆ. ಇಲ್ಲ ಅಂದ್ರೆ ಪಗಾರ ತಗೋತಾರೋ ಹೋಗ್ತಾರೋ, ಅದು ನಂದು ಅನ್ನೋದು ಭಾವನೆ ಅವರಲ್ಲಿ ಬರುವಂಗಿಲ್ಲ. So therefore the director needs to buy the qualification share and he also needs to pay for that qualification share. Along with that, he has to agree for what? To act in the capacity and function as a director. So ನಿರ್ದೇಶಕರು ನೋಡ್ರಿ
ನಿರ್ಣಯಗಳನ್ನು ತಗೋತಿರ್ತಾರೆ. ದೇ ಟೇಕ್ ಮೆನಿ ಡಿಸಿಷನ್ಸ್ ಇನ್ ದ ಫೇವರ್ ಆಫ್ ದ ಕಂಪನಿ which will decide the future of the company. Okay, so then it has to be taken into written consent ನೀವು ತಗೋಬೇಕಾಗ್ತದೆ. Okay, so ಏನು ಹೇಳ್ತಾರೆ ನೋಡಿ, apart from the memorandum and articles of association, a written consent of each person named as a director. Now why each person they are using? How many is the maximum limit? 15. Minimum 2 for private company, 3 for public company. ಕಮ್ಮಿತ್ ಕಮ್ಮಿ 2 ಇರಲೇಬೇಕು ಪ್ರೈವೇಟ್ ಕಂಪನಿ ಐತಂದ್ರೆ. ಪಬ್ಲಿಕ್ ಕಂಪನಿ ಐತಂದ್ರೆ ಕಮ್ಮಿತ್ ಕಮ್ಮಿ 3 ಮಂದಿ ಇರಬೇಕು, ಜಾಸ್ತಿ. What is the maximum limit? 15 for both private also and public also. ಸೊ ಯಾರ್ಯಾರಿಗೆ ಡೈರೆಕ್ಟ್ ಮಾಡ್ಬೇಕಂತ ಇಚ್ಛಿತ ಅದೀರಿ ಅವ್ರು ಎಲ್ಲಾ ಕಡೆ ಏನ್ ಮಾಡ್ಬೇಕು ನೋಡ್ರಿ, ಲಿಖಿತದಲ್ಲಿ ಏನ್ ಮಾಡಬೇಕು, ಒಪ್ಪಿಗೆ ಕಾನ್ಸೆಂಟ್ ಅನ್ನು ತಗೋಬೇಕು. Okay, so then this documents where the director has given his consent ಅವ್ರದ್ದು ಒಪ್ಪಿಗೆ ಕೊಟ್ಟಾರೋ ಅದನ್ನು ನೀವು ಎಲ್ಲಿ ಸಬ್ಮಿಟ್ ಮಾಡ್ತೀರಿ, ರಿಜಿಸ್ಟ್ರಾರ್ ಆಫ್ ಕಂಪನಿಗೆ ಸಬ್ಮಿಟ್ ಮಾಡ್ತೀರಿ. Now this is a very important 2 marks question. What do you mean by qualification shares? Qualification shares means what? Okay, so this is the expected answer. ಏನು ಹೇಳ್ತಾರೆ ನೋಡಿ, to ensure that the directors have some stake in the proposed company. ಯಾಕಂದ್ರೆ ಹೊಸದೈತೆ ನೋಡ್ರಿ ಕಂಪನಿ, ಹಳಿದಿಲ್ಲ. ಸೊ ಯಾವಾಗ ಅವ್ರ ದುಡ್ಡು ಅದ್ರಾಗ ಐತಂದ್ರೆನ ಸೀರಿಯಸ್ ಆಗಿ ಕೆಲಸ ಮಾಡ್ತಾರೆ. ಇದ್ದಿದ್ದ ಕಂಪನಿಗೆ ಮುಂದೆ ತಗೊಂಡು ಹೋಗೋದ್ರೊಳಗೆ ದೊಡ್ಡ ಮಾತಿಲ್ಲ, ಅದನ್ನ ಬರೀ ಮೇಂಟೈನ್ ಅಡ್ಡ ಮಾಡ್ಕೊಂಡು ಹೋಗೋದಿರ್ತೈತಿ. ಬಟ್ ಏನು ಹೊಸಾದ ಸ್ಥಾಪನೆ ಆಗಿರ್ತೈತಿ ಅದನ್ನ ಒಂದು ಲೆವೆಲಿಗೆ ತರಬೇಕಾದ್ರೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ಬೇಕಾಗ್ತೈತಿ. ಓಕೆ, ಸೊ ಯಾವಾಗ ಅವ್ರದ್ದು ಅದ್ರಾಗ ಸ್ಟೇಕ್ ಇರ್ತೈತಿ, ಇನ್ವೆಸ್ಟ್ಮೆಂಟ್ ಇರ್ತೈತಿ, ಇನ್ನೂ ಬಹಳ ಲಕ್ಷ ಕೊಟ್ಟು ಗ್ರೂಪ್ದಿಂದ ವರ್ಕ್ ಮಾಡ್ತಾರೆ. ಆ ಒಂದು ಉದ್ದೇಶದಿಂದ ಒಂದು ಡೈರೆಕ್ಟರಿಗೆ ಏನ್ ಹೇಳಿರ್ತಾರೋ ಕ್ವಾಲಿಫಿಕೇಶನ್ ಶೇರ್ಸ್ ಬೈ ಅಂಡ್ ಪೇ ಮಾಡಕ ಹೇಳಿರ್ತಾರೆ. ಓಕೆ, ಸೊ ಏನ್ ಹೇಳ್ತಾರೆ ನೋಡಿ, ಟು ಎನ್ಶೋರ್ ದಟ್ ದ ಡೈರೆಕ್ಟರ್ಸ್ ಹ್ಯಾವ್ ಸಮ್ ಸ್ಟೇಕ್ in the proposed company, the articles usually have a provision requiring them to buy a certain number of shares. They have to pay for these shares before the company obtains the certificate of commencement. So one company ಗೆ ಅದರ ಬಿಸ್ನೆಸ್ ಚಾಲೂ ಮಾಡೋ ಸಲುವಾಗಿ ಏನು ಸರ್ಟಿಫಿಕೇಟ್ ಬೇಕಾಗಿರ್ತೈತಿ, ಆ ಸರ್ಟಿಫಿಕೇಟ್ ಸಿಗೋಕ್ಕಿಂತ ಮೊದಲನ್ನ ಅವ್ರು ಏನ್ ಮಾಡಬೇಕು, ಆ ಶೇರ್ಸ್ಗಳನ್ನು ಖರೀದಿ ಮಾಡಲೇಬೇಕು. Okay, then these are called qualification shares. Okay, ಕನ್ನಡದಲ್ಲಿ ಏನು ಹೇಳ್ಯಾರ ನೋಡಿ, ಕಟ್ಟಳೆ ಪತ್ರದ ಅನ್ವಯ ಕಂಪನಿಯ ನಿರ್ದೇಶಕರಾಗಲು ನಿರ್ದಿಷ್ಟ ಸಂಖ್ಯೆಯ ಷೇರುಗಳನ್ನು ಕೊಳ್ಳುವ ಮೂಲಕ ಕಂಪನಿಯಲ್ಲಿ ಆಸಕ್ತಿ ಹೊಂದಿರುವುದನ್ನು ಖಚಿತಪಡಿಸಬೇಕು. ಈ ಷೇರುಗಳ ಬೆಲೆಯನ್ನು ಕಂಪನಿಯು ವ್ಯವಹಾರ ಪ್ರಾರಂಭಿಸುವ ಪ್ರಮಾಣ ಪತ್ರ ಪಡೆಯುವ ಮುಂಚಿತವಾಗಿ ಪಾವತಿಸಬೇಕು. ಇಂಥ ಷೇರುಗಳಿಗೆ ಅರ್ಹತಾ ಷೇರುಗಳು ಎನ್ನುತ್ತೇವೆ. ಓಕೆ, ಸೊ ಇದು ಯಾರು ತಗೋಬೇಕು, ಕಂಪಲ್ಸರಿ ಏನ್ ನಿರ್ದೇಶಕರಾದಾರೋ ಅದನ್ನು ತಗೋಬೇಕು. ಮತ್ತ ಇದು ಯಾವಾಗ ತಗೊಂಡು ಅದರ ದುಡ್ಡು ಕಟ್ಟ ಬಿಡಬೇಕು, ಬಿಫೋರ್ ದ ಕಂಪನಿ ಗೆಟ್ಸ್ ದ ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್. ಓಕೆ, ಪ್ರಾರಂಭಿಸುವ ಪ್ರಮಾಣ ಪತ್ರ ಪಡೆಯುವ ಮುಂಚಿತವಾಗಿ. ಸೊ ಇಂಥವು ಏನ್ ಶೇರ್ಸ್ ಗಳನ್ನು ಒಬ್ಬ ಡೈರೆಕ್ಟರ್ ಖರೀದಿ ಮಾಡಕತ್ತಾನ ನೋಡ್ರಿ. ಓಕೆ, ಯಾಕೆ ಇದು ಇಷ್ಟು ಮಹತ್ವದ ಐತಿ, ಯಾಕಂದ್ರೆ ಸಾಮಾನ್ಯವಾಗಿ ಶೇರ್ ಹೋಲ್ಡರ್ಸ್ ಖರೀದಿ ಮಾಡ್ತಾರೆ, ದ ಒನ್ ಹೂ ಇಸ್ ಅನ್ ಔಟ್ಸೈಡರ್. But here these shares are the compulsory shares that the director should and must buy. It is compulsory for them. Not only buy, they need to pay the amount before the commencement of the business. Okay, buy ಅಂತ ಮಾಡಬೇಕು, ಬಟ್ ಅದರ ಮೇಲಿನ ದುಡ್ಡನ್ನು ಕಟ್ಟಬೇಕು ಅವರು. So this is the initial capital that they will get. Understanding? ದುಡ್ಡು ಬೇಕಲ್ಲ ಒಂದು ಕಂಪನಿದ ವ್ಯವಹಾರ ಮಾಡಕ್ಕೆ. ಸೊ ಈ ದುಡ್ಡು ಎಲ್ಲಿಂದ ಬರ್ತೈತಿ, ಡೈರೆಕ್ಟರ್ಸ್ ಕೈಯಾಗಿಂದನೇ ಬರ್ತೈತಿ. ಸೊ ಅವರಿಗೆ ಸ್ಯಾಲರಿ ಅಂತೂ ಸಿಗತೈತಿ, ಬಿಕಾಸ್ ದೇ ಆರ್ ಡೂಯಿಂಗ್ ದ ಜಾಬ್ ಆಫ್ ಮ್ಯಾನೇಜ್ಮೆಂಟ್. Along with that, they need to become the owners also of that company in some proportion by buying the qualification shares. Okay, ಯಾಕೆ ಇದು ಮಾಡ್ತಾರಪ್ಪ ಅಂತ ಕೇಳಿದ್ರಂದ್ರೆ, ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ದ ಕಂಪನಿ. ಯಾಕಂದ್ರೆ ಇದು ಹೊಸಾದ ಕಂಪನಿ ಐತಿ, ಅದ್ರ ಭವಿಷ್ಯ ಸೇಫ್ ಮಾಡಲಿಕ್ಕೆ ಈ ಒಂದು ಸ್ಟೆಪ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ನಲ್ಲಿನ ಕೂಡಿಸ್ಬಿಟ್ಟಿರ್ತಾರೆ. ದಟ್ ಎವ್ರಿ ಡೈರೆಕ್ಟರ್ ಶುಡ್ ಬೈ ದಿಸ್ ಮಚ್ ಶೇರ್ಸ್. ಬೈ ಅಷ್ಟೇ ಇಲ್ಲ, ದೇ ನೀಡ್ ಟು ಪೇ ಆಲ್ಸೋ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಓಕೆ, now what is the next document that is needed to be submitted? Agreement, ಕರಾರು. Okay, the agreement ಮತ್ತೆ ಏನು ಕೊಟ್ಟಾಗ ನೋಡಿ, if any
company proposes to enter with any individual for appointment as its managing director or a whole-time director, I mean lifetime director or manager, is another document which is required to be submitted to the registrar for getting the company registered under the act. Which act? Under the Companies Act 2013. ಈಗೇನು ಕಂಪನಿ ಎಲ್ಲ ಸ್ಥಾಪನೆ ಆಗಕತ್ತಾವ ಅವು ಎಲ್ಲ ಕಂಪನೀಸ್ ಆಕ್ಟ್ 2013 ದಾಗ ರಿಜಿಸ್ಟರ್ ಆಗಕತ್ತಾವ. Okay, so if suppose the promoter, now who will take all these decisions? The promoters will take all these decisions. So if the promoter is interested to make somebody as managing director, now see, managing director means what? The head of all directors. Okay, so managing director, or he is also called as an executive director also, or a whole-time director. Whole-time means a permanent member into the director, or you can say the one who is coming daily also. Okay, or a manager. Okay, illa or managing director illa director illa, but one permanent manager idagate, general manager anta. So ಅವರಿಗೆ ಸಪೋಸ್ ನೀವು ಇದು ವಿಶೇಷವಾದಂತಹ ಸ್ಥಾನವನ್ನು ಕೊಡಾಕತ್ತೀರಿ ಅಂದ್ರೆ ಅವ್ರ ಕಡೆನೂ ಆ ಕಾನ್ಸೆಂಟ್ ಆಫ್ ಏನ್ ಡೈರೆಕ್ಟರ್ ಇರ್ತೈತಿ ಅದನ್ನಂತೂ ಬರ್ಸ್ಕೋತೀರಿ, ಜೊತೆಯಲ್ಲಿ ಅವ್ರ ನಡುವೆ ಒಂದು ಕರಾರದಾಗೂ ಎಂಟರ್ ಆಗ್ತೀರಿ. Now this agreement is a legal agreement, it has lots of weightage. So where the time period, the role, the functioning and everything is decided well in advance. That what will be their role play, what kind of job and duty they need to do. So while the registration of the company, this document also needs to be submitted. ಏನು ಹೇಳ್ತಾ ನೋಡ್ರಿ, ಕಂಪನಿಯು ಯಾವುದೇ ವ್ಯಕ್ತಿಗಳನ್ನು ಕಾರ್ಯನಿರ್ವಾಹಕ ಅಥವಾ ನಿರ್ದೇಶಕರು ಅಥವಾ ಪೂರ್ಣಕಾಲಿಕ ನಿರ್ದೇಶಕರು ಅಥವಾ ವ್ಯವಸ್ಥಾಪಕರೆಂದು ನೇಮಕ ಮಾಡಿಕೊಳ್ಳಲು ಯೋಜಿಸಿದರೆ, ಓಕೆ, ಅದಕ್ಕನ್ನ ಇದು ಕಂಪಲ್ಸರಿ ಅಂತಿಲ್ಲ, ಅವ್ರು ಅದನ್ನ ಮಾಡಿದ್ರು, ಅಂತವ್ರಿಗೆ ಯಾರ್ಯಾರ ಅಪಾಯಿಂಟ್ ನೇಮಕಾತಿ ಮಾಡಿದ್ರಂದ್ರ ಅಷ್ಟೇ ಈ ಅಗ್ರಿಮೆಂಟ್ ಅನ್ನು ನೀವು ಸಬ್ಮಿಟ್ ಮಾಡಬೇಕಾಗ್ತದೆ. ಯಾವರೊಂದಿಗೆ ಮತ್ತೊಂದು ಕರಾರು ಮಾಡಿಕೊಂಡಳು ಆ ದಾಖಲೆಯನ್ನು ಕಂಪನಿಯ ನೋಂದಣಿ ಮಾಡಲು ಕಂಪನಿಯ ನೋಂದಣಿಯ ಅಧಿಕಾರಿಗಳಿಗೆ ಸಲ್ಲಿಸಬೇಕು. ಓಕೆ, now let us go for the next point, statutory declaration. Statutory ಶಬ್ದದ ಅರ್ಥ ಏನೈತಿ? ಕಂಪಲ್ಸರಿ, ಮ್ಯಾಂಡೇಟರಿ. ಓಕೆ, ಶಾಸನಬದ್ಧ ಘೋಷಣೆ. A declaration stating that all the legal requirements pertaining to the registration have been complied with these to be submitted, which is to be submitted to the registrar with above mentioned documents for getting the company registered under the law. ಈಗ ನೋಡ್ರಿ, ಇಂಥ ಡಿಕ್ಲರೇಷನ್ ನೀವು ಭಾಳ ನೋಡಿ, ಯಾವಾಗ ಯಾವ್ದಾರ ಪಿಕ್ಚರ್ ನೋಡಕ್ ಹೋಗ್ತೀರಿ ಬರ್ತೈತೆ ನೋಡ್ರಿ, no animals are harmed during the shooting of this film or any other declaration. So a company also needs to give declaration that it's a lawful legal entity. Okay, and that's why our ಏನು ಇದಕ್ಕಿಂತ ಮುಂದೆ ನಾವು ಹೇಳಿದ್ವಿ, all the documents have been submitted and registered. For that they need to give a statutory compulsory declaration. ಕಂಪನಿಯನ್ನು ಕಾನೂನನ್ವಯ ನೋಂದಾಯಿಸಲು ಅವಶ್ಯಕವಾದ ಕಾನೂನಿನ ಎಲ್ಲ ಕ್ರಮಗಳನ್ನು ಪೂರ್ಣಗೊಳಿಸಿದ ಹಾಗೂ ಮೇಲೆ ತಿಳಿಸಿದ ಎಲ್ಲ ದಾಖಲೆಗಳನ್ನು ಕಂಪನಿ ನೋಂದಣಿ ಅಧಿಕಾರಿಗಳಿಗೆ ಸಲ್ಲಿಸಲಾಗಿದೆ ಎಂಬ ಶಾಸನಬದ್ಧ ಘೋಷಣೆಯನ್ನು ಸಲ್ಲಿಸಬೇಕು. ಈಗ ನೀವು ಅಂತೀವಿ ಘೋಷಣೆ ಮಾಡಕ್ಕೆ ಎಲ್ಲಿ ಹೋಗೋನು, ಆಟೋ ರಿಕ್ಷಾದಾಗ ಹೋಗಿ ಅಡ್ಡಾಡೋನು? ನೋ, ನಿಮ್ಮ ವೆಬ್ಸೈಟ್ ಏನಿರ್ತೈತಿ ಕಂಪನಿದ ಅದ್ರ ಮೇಲೆ ಅದನ್ನು ನೀವು ಒಂದು ಡಿಸ್ಕ್ಲೇಮರ್ ಅಂತ ಕೊಡಬೇಕು. ಒಂದು ಸಲ ಯಾವ್ದಾದ್ರು ನ್ಯೂಸ್ ಪೇಪರ್ದಲ್ಲಿನೂ ಹಾಕಿಸ್ಬಿಡ್ಬೇಕು. ನ್ಯೂಸ್ ಪೇಪರ್ದಾಗ ಹಾಕಿಸ್ಬಿಟ್ಟಿರಿ, ಒಂದು ಕಾಪಿ ನಿಮ್ಮ ಕಡೆ ಆಸ್ ಅ ಪ್ರೂಫ್ ಇಟ್ಕೊಂಡ್ಬಿಟ್ಟಿರಂದ್ರೆ it becomes a permanent record. Okay, so this kind of compulsory declaration is important. Okay, now what is the next point? The next point is receipt of payment of fee. See, this I had told you earlier also. So if you want to register a partnership firm also, you need to pay minimum registration fee. But illatru ಒಂದು ಕಂಪನಿ, so compulsory ನೀವು ಅದರ registration charges ತುಂಬಬೇಕಾಗ್ತದೆ. So along with the above mentioned documents, necessary fees has to be paid for the registration of the fees shall depend. If fees ellarigu same irthaiti? No, the fees will be decided on the authorized capital. If authorized capital ಅಂದ್ರೆ ನಾನು ನಿಮಗೆ already ತಿಳಿಸಿದ್ದೀನಿ. Authorized capital means what? It is the amount that you have registered
with the registrar of companies into your articles of association, stating that what is the maximum limit of capital you can raise from the market. So ಇದು ನಿಮ್ದು ಏನು ಇರ್ತೈತಿ, ಏನು ನಿಮ್ಮ ಬಂಡವಾಳದ ಮ್ಯಾಕ್ಸಿಮಮ್ ಲಿಮಿಟ್ ಇರ್ತೈತಿ, ಯಾವುದನ್ನು ನೀವು ಮಾರ್ಕೆಟ್ದಾಗಿಂದ ತಗೋಬಹುದು, ಅದಕ್ಕಿಂತ ಜಾಸ್ತಿ ತಗೋಕೆ ನಿಮಗೆ ಪರ್ಮಿಷನ್ ಇರಂಗಿಲ್ಲ. ಸೊ ಆ ಆಥರೈಸ್ಡ್ ಕ್ಯಾಪಿಟಲ್ ಮೇಲೆ on that authorized capital the fees shall be calculated. So the more the authorized capital, the more will be the registration fees. The lesser the authorized capital, the lesser will be the fees. Okay. ಸೊ ಮೇಲೆ ವಿವರಿಸಲಾದ ಎಲ್ಲ ದಾಖಲೆಗಳೊಂದಿಗೆ ಅವಶ್ಯಕವಾದ ಶುಲ್ಕವನ್ನು ಕಂಪನಿಯನ್ನು ನೋಂದಾಯಿಸಲು ನೋಂದಣಿ ಅಧಿಕಾರಿಗಳಿಗೆ ಪಾವತಿಸಬೇಕು. ಈ ಶುಲ್ಕದ ಮೊತ್ತವನ್ನು ಕಂಪನಿಯ ಅಧಿಕೃತ ಬಂಡವಾಳದ authorized capital is called as ಅಧಿಕೃತ ಬಂಡವಾಳದ ಮೊತ್ತದ ಆಧಾರದ ಮೇಲೆ ನಿರ್ಣಯಿಸಲಾಗುತ್ತದೆ. ಓಕೆ, so depending on your authorized capital, the registration fees will be charged. Okay, so with this we come to the end of our class. So nodri ಎಷ್ಟು ಡಾಕ್ಯುಮೆಂಟ್ಸ್ ಬೇಕಾಗ್ತಾವು, 6 ಡಾಕ್ಯುಮೆಂಟ್ಸ್ ಬೇಕಾಗ್ತಾವು. ಮತ್ತೆ ಈ 6 ಡಾಕ್ಯುಮೆಂಟ್ಸ್ ಯಾವಾಗ ಸಬ್ಮಿಷನ್ ಆಗಿಬಿಡ್ತೈತಿ, ರಿಜಿಸ್ಟ್ರೇಷನ್ ಇದು ರಿಸಿಪ್ಟ್ ನಿಮ್ಮ ಕೈಯಾಗ ಬಂದ್ಬಿಡ್ತೈತಿ, ಇದ್ರ ಜೊತೆಯಲ್ಲಿ ನಿಮಗೆ ಅವರು ಸರ್ಟಿಫಿಕೇಟ್ನು ಕೊಡ್ತಾರೆ. ವೆನ್ ಯು ಪೇ ದ ಫೀ, once the fee is paid, what you will get? You will get the certificate of incorporation or registration, which we are going to continue in the next class. In ಬರುವ 2 ದಿನದಲ್ಲಿ ಈ ಪಾಠ ಮುಗಿದೋಗ್ತೈತಿ. Okay, so I hope all of you are understanding the classes. Please read the textbook also. Don't be dependent only on the notes. These are synopsis. Okay, only the important points. Majority details are into your textbook only. So you have to read daily 1.5 hour business studies. ಏನು ಕ್ಲಾಸ್ ಅವಾಗ ಅಪ್ಲೋಡ್ ಆಗೈತಿ ಅವತ್ತಿನ ದಿನಾನ ನೀವು ಅದೇನು ಪಾಯಿಂಟ್ ಐತಿ, ಟಾಪಿಕ್ ಐತಿ, ಅದು ಟೆಕ್ಸ್ಟ್ ಬುಕ್ದಾಗಿನ ಓದಿ ತೆಗಿಬೇಕು. ಆ್ಯಂಡ್ ರಿಲೇಟೆಡ್ ಟು ದ್ಯಾಟ್ ವಾಟ್ ಎವರ್ ಕ್ವಶನ್ ಬ್ಯಾಂಕ್ದಲ್ಲಿ ಕ್ವಶನ್ಸ್ ಅದಾವು ಅದನ್ನು ನೀವು ಕವರ್ ಮಾಡಬೇಕು. If you do study like this, then only you will get some good marks. Okay? Yes. So we shall continue in the next class. Thank you.